ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಗ್ರಾಮ ಲೆಕ್ಕಾಧಿಕಾರಿ ಅಥವಾ ತಲಾಟಿ ಅಥವಾ PAO ನೀವೇನಾದ್ರೂ ಈ ಹುದ್ದೆಗಳಿಗೆ ಆಯ್ಕೆ ಆದ್ರಂದ್ರ ಮಾಸಿಕ ವೇತನ ಅಂದ್ರೆ ಪ್ರತಿ ತಿಂಗಳು ವೇತನ ಎಷ್ಟು ಬರುತ್ತಂತ ಇವತ್ತಿನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವೇನಾದ್ರೂ AO ಆದ್ರಪ್ಪ ಅಂದ್ರೆ ಏನೆಲ್ಲ ನಿಮ್ಗ ಸೌಲಭ್ಯಗಳು ಸಿಗ್ತಾವ ಅಂತ ನೋಡ್ಕೊಂಡ್ ಬರೋಣ. ಅದೇ ರೀತಿ ಟ್ರಾನ್ಸ್ಫರ್ ಐತಿ ಯಾವ ರೀತಿ ಇರುತ್ತಾ ಅದನ್ನು ಕೂಡ ನೋಡ್ಕೊಂಡ್ ಬರೋಣ. ನೀವೇನಾದ್ರೂ ವಿಲೇಜ್ ಅಕೌಂಟ್ SD ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ GK ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ ₹200 ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SD ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ ಅಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ ₹350 ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ ₹250 ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡು ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ ಮತ್ತೆ ಅದೇ ರೀತಿ SD FD ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಿದ್ರ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಂದ್ರೆ ಜೂನ್ ಮೊದಲನೇ ವಾರದಲ್ಲಿ VAO ಆಗಿರ್ಬೋದು, SD ಆಗಿರ್ಬೋದು, PC ಆಗಿರ್ಬೋದು ಸಾಕಷ್ಟು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗ್ತದ. ಇವಾಗಿಂತರ ಸ್ಟಡಿಯನ್ನ ಪ್ರಾರಂಭಿಸಿದ್ರೆ ನಿಮ್ದು 2 ರಿಂದ 3 ತಿಂಗಳ ಎಕ್ಸಾಮ್ ಇಟ್ಟಾಗ ನೀವು ಕ್ರ್ಯಾಕ್ ಅನ್ನ ಮಾಡ್ಕೋಬಹುದ್ರಿ. ಎಕ್ಸಾಮ್ ಫಿಕ್ಸ್ ಆಗಸ್ಟ್ ಒಳಗಡೆ ಆಗ್ತಾವ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದಂತೆ ಸ್ಯಾಲರಿ ಏನ್ ಸಿಗುತ್ತಂತ ನೋಡೋಣ. ಸ್ನೇಹಿತರೆ, ನೀವು ನೋಡ್ಬೋದು VAO ಅಥವಾ ತಲಾಟಿ ಅಥವಾ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೀವೇನಾದ್ರೂ ಆಯ್ಕೆ ಆದ್ರಂದ್ರೆ ಸ್ಯಾಲರಿ ಏನ್ ಸಿಗುತ್ತಾ. ಸ್ನೇಹಿತರೆ, ಮೊದಲಿಗೆ ಇದ್ರದ್ದು VAO ಅಥವಾ ಹೆಸರಲ್ಲೇ ಐತ್ರಿ ಗ್ರಾಮ ಆಡಳಿತ ಅಧಿಕಾರಿ. ಗ್ರಾಮದಲ್ಲಿ ಇರುತ್ತದ್ರಿ ಇದು ಹೆಚ್ಚಾಗಿ. ಸೊ ಅದಕ್ಕಾಗಿ ಇಲ್ಲಿ A ವಲಯ B ವಲಯ ಯೂಸ್ ಆಗಲ್ಲ. ಸೊ ಡೈರೆಕ್ಟ್ ಆಗಿ C ವಲಯದಲ್ಲಿ ನೀವು ವರ್ಕ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಇದು ನಗರ ಪ್ರದೇಶದಲ್ಲಿ ಇರುವುದಿಲ್ಲ, ಕೇವಲ ಇದು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಕಾರಣಕ್ಕಾಗಿ ಇಲ್ಲಿ ನೋಡೋಣ ಬೇಸಿಕ್ ಏನಿರುತ್ತೆ. ಈ ಹುದ್ದೆಗಳಿಗೆ ನೀವೇನಾದ್ರೂ ಆಯ್ಕೆ ಆದ್ರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಯಾವುದೇ ಒಂದು ವಲಯಕ್ಕಿದ್ರು ಕೂಡ ಸೇಮ್ ಇರುತ್ತೆ. ಬಟ್ ಇದು ನಮ್ಗೆ ಕೇವಲ ಈಗ C ವಲಯನ ನೋಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ 34,100 ನಿಮಗೆ ಬೇಸಿಕ್ ಅನ್ನ ಕೊಡ್ತಾರ. ಹಾಗಿದ್ರೆ ಅದೇ ರೀತಿ DA ಅನ್ನ ಏನು ಕೊಡ್ತಾರ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ 8.5 DA ನಡೆದದ. ಇದು ಜಾಯ್ನಿಂಗ್ ಆದ್ಮೇಲೆ ಅದೇ ರೀತಿ ಹೆಚ್ಚಿಗೆ ಆಗ್ತಾ ಹೋಗ್ತದ. ಸ್ನೇಹಿತರಲ್ಲಿ DA ನೋಡ್ರಿ ನಿಮ್ಗೆ 2,899 ಸಿಗ್ತದ. ಹಾಗಿದ್ರೆ ಈಗ ಒಟ್ಟಾರೆಯಾಗಿ ಸ್ಯಾಲ್ರಿ ಎಷ್ಟಾಯ್ತಪ್ಪ ಅಂದ್ರ ನಿಮ್ದಿಲ್ಲಿ 34,000 ಇತ್ತು, ಇದು 35, 36, 37 ಆತ ಇತ್ತು. ಇನ್ನ ನೆಕ್ಸ್ಟ್ ಹೋಮ್ ಅಲೌನ್ಸ್ ಏನಾದ್ರು ಕೊಡ್ತಾರನ. ಹೌದ್ರಿ, ಹೋಮ್ ಅಲೌನ್ಸ್ ಕೂಡ ಕೊಡ್ತಾರ ನಿಮಗ. ಇಲ್ಲಿ ಸ್ವಲ್ಪ ಕಡಿಮೆ ಬರ್ತದ, ಒಂದು 2,500 ಮಟ ನಿಮ್ಗ ಹೋಮ್ ಅಲೌನ್ಸ್ ಬರ್ತದ. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಜಾಸ್ತಿ ಇರುತ್ತ, ಬಟ್ ಅಲ್ಲಿ ಅದ್ರ ತಕ್ಕಂತೆ ಖರ್ಚು ಕೂಡ ಇರುತ್ತ. ಬಟ್ ಇಲ್ಲಿ ನಿಮ್ದು ಇರೋದು ಕೆಲಸ ಎಲ್ಲಪ್ಪ ಅಂದ್ರ ವಿಲೇಜ್ ಅಥವಾ ಗ್ರಾಮದಲ್ಲಿ ಇರುವ ಕಾರಣಕ್ಕಾಗಿ ನಿಮ್ದು ಹೋಮ್ ಅಲೌನ್ಸ್ ಕೂಡ ಕಡಿಮೆ ಬರುತ್ತೆ. 7.5 ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿ ಅವರು ಹಾಕಿ ಕೊಡ್ತಾರ. ಇನ್ನ ಅದೇ ರೀತಿ ನಗರ ಪರಿಹಾರ ಭತ್ಯನ ಏನಾದ್ರು ಕೊಡ್ತಾರ ಕೇಳ್ತೀರ, ಅದು ಏನು ಕೊಡಂಗಿಲ್ಲ. ಯಾಕಪ್ಪ ಅಂದ್ರೆ ನೀವು ಹಳ್ಳಿಯಲ್ಲೇ ವರ್ಕ್ ಮಾಡ್ತಾರೆ. ಇನ್ನ ಮೆಡಿಕಲ್ ಅಂತ ಹೇಳಿ ₹500 ಕೊಡ್ತಾರ ಪ್ರತಿ ತಿಂಗಳು ರೀ ಹೇಳಾಕತ್ತಿದ್ದು. ಹಾಗಿದ್ರೆ ಒಟ್ಟಾರೆಯಾಗಿ ಗ್ರಾಸ್ ಸ್ಯಾಲ್ರಿ ಎಷ್ಟಾಗತ್ತಾ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೋದ್ರಪ್ಪ ಅಂದ್ರೆ ನಿಮ್ದು ಒಟ್ಟಾರೆಯಾಗಿ ಸ್ಯಾಲ್ರಿ ನೋಡ್ರಿ ಇಲ್ಲಿ ₹40,057 ನಿಮ್ದು ಮಾಸಿಕ ವೇತನ ಆಗ್ತದ. ಹಾಗಿದ್ರೆ ಇದ್ರಾಗ ಏನಾದ್ರು TDS ಅಥವಾ ಕಟ್ ಏನಾದ್ರು ಮಾಡ್ತಾರ. ಹೌದ್ರಿ, ಇದರಲ್ಲಿ ಕೂಡ ನೀವು ಕಟ್ಟನ್ನ ಮಾಡ್ತಾರ. ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಅಂತೇಳಿ ವೃತ್ತಿಪರ ತೆರಿಗೆ ಅಂತೇಳಿ ₹200 ಪ್ರತಿಯೊಬ್ಬರಿಗೂ ಕೂಡ ಕಟ್ ಮಾಡ್ತಾರ. ಇನ್ನ ಅದೇ ರೀತಿ NPS ಅಂತೇಳಿ 3,700 ಇವೆಲ್ಲ ಕೂಡ ನಿಮ್ಗ ಮುಂದೆ ಬರ್ತಾವು. ಇದೇನೈತಲ್ಲ ಇದು ಬರಲ್ಲ. ಓಕೆ, ಟ್ಯಾಕ್ಸ್ ಏನೈತಲ್ಲ ಇದು ಬರಂಗಿಲ್ಲ. ಉಳಿದಿದ್ದು ಈಗ ಏನು TDS ಅನ್ನ ಮಾಡ್ತೀರಿ ಮುಂದೆ ನಿಮಗೆ ಏನೇ ಒಂದು ಆಪತ್ತಾದಾಗ ಅಲ್ಲಿ ಅದೇ ರೀತಿ ನಿಮ್ದು ಡ್ಯೂಟಿ ಮುಗಿದ ಮೇಲೆ 60 ವರ್ಷ ಆದ್ಮೇಲೆ ನೀವು ಇದನ್ನ ಕ್ಲೈಮ್ ಅನ್ನ ಮಾಡ್ಕೋಬಹುದು. ಇನ್ನ ಅದೇ ರೀತಿ KGDI ಅಂತೇಳಿ ನಿಮ್ಗ ಕೊಡ್ತಾರ. ಇಲ್ಲಿ ಒಟ್ಟಾರೆಯಾಗಿ ₹3,180 ನಿಮ್ಗ ಸಿಗ್ತದ. ಇನ್ನ ಸಿಗಲ್ಲ, TDS ಆಗ್ತದ, ಕಟ್ ಆಗ್ತದ. ಇನ್ನ ಗ್ರೂಪ್ ಇನ್ಶೂರೆನ್ಸ್ ಅಂತೇಳಿ ₹480. ಟೋಟಲ್ ಆಗಿ ನಿಮ್ಗೆ ಎಷ್ಟು ಕಟ್ ಆಗತ್ತಪ್ಪ ಅಂದ್ರ ₹7,560 ಕಟ್ ಆಗ್ತದ. ಮತ್ತೆ ನಿಮ್ದು ಏನಾದ್ರು ಬೇರೆ ಕಡೆ ಏನಾದ್ರು TDS ಏನಾದ್ರು
ಇನ್ಶೂರೆನ್ಸ್ ಐತಿ ಮಾಡಿಸೋದ ಅದು ಕೂಡ ಕಟ್ ಆಗುತ್ತೆ. ಬಟ್ ಈಗ ಒಬ್ಬ ಹೋಗಿ ಇಲಾಖೆಗೆ ಜಾಯಿನ್ ಆದ ಏನು ಯಾವುದೇ ರೀತಿಯ TDS ಆಧಾರ್ ಚಾರ್ಜ್ ಏನು ಕಟ್ ಮಾಡ್ಸಲ್ಲಪ್ಪ ಅಂದ್ರ ಹಂಗ ವೇತನ ಎಷ್ಟು ಸಿಗುತ್ತಪ್ಪ ಅಂದ್ರ ಕೈಗೆ 32,497 ವೇತನ ಸಿಗ್ತದ. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ ಆದ್ರ ನಮಗ ಸ್ಯಾಲ್ರಿಕ್ಕಿಂತ ಸೈಡ್ ಇನ್ಕಮ್ ಜಾಸ್ತಿ ಸಿಗುತ್ತಂತ ಹೇಳಿ ಈ ಹುದ್ದೆಗಳನ್ನ ಆಯ್ಕೆ ಮಾಡ್ಕೋತಾರ. ಅದಕ್ಕ ಅದರ ತಕ್ಕಂತೆ ಕಾಂಪಿಟೇಷನ್ ಕೂಡ ಐತ್ರಿ. ಇಲ್ಲಿ ನೋಡ್ರಿ ಒಂದ ಸ್ವತಃ ನಮ್ಮ ಊರಲ್ಲಿ ಆಗಿದ್ದ ಒಂದ ಸುದ್ದಿ ಆತನಿ. ಹಿಂಗೊಂದು ಹೊಲ ರಿಜಿಸ್ಟ್ರೇಷನ್ ಆಗಿತ್ರಿ. ಅದ ಗ್ರಾಮ ಆಡಳಿತ ಅಧಿಕಾರಿ ಅಂತ ಪಾಸ್ ಆಗ್ಬೇಕಿತ್ತು. ಪಾಸ್ ಆಗ್ಬೇಕಿತ್ತಂದ್ರ ಒಂದ್ ಏನ್ ಅವಶ್ಯಕತೆ ಇಲ್ರಿ. ಅಲ್ಲಿ ಕೇವಲ ಇಂದ ಯಾವ್ದೊಂದ ಖರೀದಿ ಆಯ್ತಪ್ಪ ಅಂದ್ರ ಒಂದ ಸೈಟ್ ಆಗ್ಲಿ ಹೊಲ ಆಗ್ಲಿ ಅದನ್ನ ಅವರು ಜಸ್ಟ್ ಡಾಕ್ಯುಮೆಂಟ್ಸ್ ನ ಉಪ ತಹಶೀಲ್ದಾರ್ಗೆ ಹೋಗಿ ಕೊಡ್ಬೇಕ. ಅದು ಏನಾದ್ರೂ ಒಂದು ವಾರದಲ್ಲಿ ಕೊಡಲಿಲ್ಲಪ್ಪ ಅಂದ್ರ ಅದು ಅವ್ರಿಗೆ ಡ್ಯೂಟಿಗೆ ರಿಸ್ಕ್ ರೀ. ಅವ್ರ ಏನ್ ಮಾಡ್ತಾರ ಗೊತ್ತೇನ್ರಿ, ನೀವಂತರೂ ಹೊಲ ರಿಜಿಸ್ಟರ್ ಮಾಡಿರಿ, ನಾ ಇದನ್ನ ಪಾಸ್ ಅನ್ನ ಮಾಡ್ಬೇಕಾದ್ರ ನನಗ ಇಂತಿಷ್ಟ ಅಮೌಂಟ್ ಕೊಡ್ಬೇಕಂತೇಳಿ ಕೇಳಿದ್ರಿ. ಅವ್ರು ತಾವಾಗ್ಲೇ ಪಾಸ್ ಮಾಡ್ತಾರ. ನೀವು ಹಣ ಕೊಟ್ರು ಮಾಡ್ತಾರ, ಕೊಡ್ಲಿಕ್ಕಂದ್ರು ಮಾಡ್ತಾರ. ಅವ್ರೇನೋ ಸಿಗುತ್ತಂತೇಳಿ ಕೇಳ್ತಾರ. ಅಂತ ಸಮಯದಲ್ಲಿ ಅವ್ರು ಸ್ವತಃ ಕಾಲ್ ಮಾಡೇ ಕೇಳ್ತಾರೆ, ಇಲ್ಲಿ ಸ್ವಲ್ಪ ಬರ್ರಿ ಅಂತ ಕೇಳ್ತಾರ. ಅಂದ್ರ ಆಫೀಸಿಗೆ ಬರ್ರಿ ಒಂದ್ ಸಹಿ ಐತಂತ ಹೇಳ್ತಾರ. ಆ ಸಹಿಯನ್ನ ನೀವು ಲೇಟ್ ಆಗಿ ಹೋಗಿ ಮಾಡಿದ್ರು ಕೂಡ ನಡೀತದ. ಅಂದ್ರ ಅದೆಲ್ಲ ಹೊಲ ರಿಜಿಸ್ಟರ್ ಆದ್ಮೇಲೆ ಕೂಡ ಹೋಗಿ ಮಾಡಿದ್ರೆ ನಡೀತದ. ಬಟ್ ಅವ್ರು ಈಗ ಬರ್ರಿ ಅಂತ ಕೇಳ್ತಾರ. ಆ ಸಮಯದಲ್ಲಿ ಅಮೌಂಟ್ ಅನ್ನ ಕೇಳ್ತಾರ. ದಯವಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ಕೊಡಾಕ್ ಹೋಗ್ಬೇಡ್ರಿ. ಯಾಕಂದ್ರ ಅದು ಡ್ಯೂಟಿ ಇರ್ತದ, ಅವರು ಮಾಡೇ ಮಾಡ್ತಾರ. ಒಂದ್ ವೇಳೆ ಏನಾದ್ರು ಅವ್ರು ಜಾಸ್ತಿ ಕಾಡ್ಸಿದ್ರಪ್ಪ ಅಂದ್ರ ನ್ಯೂಸ್ ಚಾನೆಲ್ಗೆ ಕೊಡಾಕ ನಿಮಗೂ ಅವಕಾಶ ಇರತೈತಿ. ಸ್ಕ್ರೀನ್ ರೆಕಾರ್ಡ್ ಅಥವಾ ಕಾಲ್ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಅನ್ನ ಮಾಡ್ಕೊಂಡು ಫೋನ್ ಕಿಶೆದಾಗ ಆನ್ ಇಟ್ಕೋರಿ. ಅದ ಆಮೇಲೆ ಅವ್ರ ಗೊತ್ತಾಗತ್ತ. ಇನ್ನೊಮ್ಮೆ ನಾ ಈ ರೀತಿ ಕೇಳಬಾರ್ದು ಅಂತೇಳಿ ಗೊತ್ತಾಗತ್ತ. ಇದು ಯಾವುದೇ ಒಂದು ಅಧಿಕಾರಿ, ಒಂದು ಸರ್ಕಾರಿ ನೌಕರ ಕೆಲಸ ಮಾಡ್ತಾನಂದ್ರ ಅವನು ಗೋರ್ಮೆಂಟ್ ಎಂಪ್ಲಾಯ್ ಇದ್ದಪ್ಪ ಅಂದ್ರ ಯಾವುದೇ ರೀತಿಯ ಲಂಚ ಅನ್ನ ತೆಗೆದುಕೊಂಡು ಕೆಲಸ ಮಾಡುವಂತಿಲ್ಲ. ನೀವು ಕೂಡ ಕೊಡುವ ಅವಶ್ಯಕತೆ ಇಲ್ಲ. ಒಂದಿಷ್ಟು ಏನಿರ್ತಾವಲ್ಲ ತಾನಾಗ್ಲಿಯಾಗಿ ಹಾಕಿರ್ತಾವ. ನೀವು ಕೊಟ್ರ ಆತು ಕೊಡ್ಲಿಕ್ಕತ ಹಾಕಿರ್ತಾವ. ಅವರು ತಮಗ ಗಿಂಬಳಕ್ಕೋಸ್ಕರ ಈ ರೀತಿ ಮಾಡ್ತಿರ್ತಾರೆ. ಯಾರು ದಯವಿಟ್ಟು ನೀವು ಯಾವುದೇ ಒಂದು ಕಾಸ್ಟ್ ಇನ್ಕಮ್ ಬರ್ಸಾಕ್ ಹೋದಾಗ ಅಥವಾ ಇನ್ನೇನೋ ಮಾಡಕ್ ಹೋದಾಗ ಅಥವಾ ಸೀಲ್ ಸಿಗ್ನೇಚರ್ ಹಾಕಿ ಕೊಡ್ರಿ. ಅಂದ್ರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು ಕೂಡ ಹಾಕಿ ಕೊಡ್ಲಿಲ್ಲಪ್ಪ ಅಂದ್ರ ನೀವು ಅವ್ರ ಮೇಲೆ ಆಕ್ಷನ್ ನ ತಗೋಬಹುದ್ರಿ. ಅವರಿಗೆ ಅಮೌಂಟ್ ಅನ್ನ ಕೊಡುವ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಬಟ್ ಇಲ್ಲಿ ರೂಢಿಂತ್ರ ಬಂದತೇಳಿ ಹಂಗ್ ಮಾಡಕ್ ಹೋಗ್ಬೇಡ್ರಿ. ನೀವು ಕೂಡ ಎಜುಕೇಟೆಡ್ ಇರ್ತೀರಿ. ಯಾರೇ ಈ ರೀತಿ ಕೇಳಿದ್ರಪ್ಪ ಅಂದ್ರ ಒಂದು ವಿಡಿಯೋ ಮಾಡ್ಕೊಂಡ ಜಸ್ಟ್ ನ್ಯೂಸ್ ಚಾನೆಲ್ ಕೈಲಿ ಅಥವಾ ಲೋಕಲ್ ಮೀಡಿಯಾ ಕೊಟ್ರಪ್ಪ ಅಂದ್ರ ಅವ್ರ ಗ್ರಾಚಾರನ್ನ ಬಿಡಿಸೋದ್ರ ಜೊತೆಗೆ ಅವ್ರದ್ದು ಏನಿದೆಲ್ಲ ಜಾಬ್ ಕೂಡ ಆಗುತ್ತಾ. ಕೆಲವೊಂದ್ ಸಾರಿ ಸಸ್ಪೆಂಡ್ ಆಕ್ಕಾರ, ಕೆಲವೊಂದ್ ಸಾರಿ ಜಾಬ್ ಕೂಡ ಹೋಗುವ ಸಿಚುವೇಶನ್ ಇರತ್ರಿ. ಇಲ್ಲಿ ಯಾವುದೇ ರೀತಿಯ ಸೈಡ್ ಇನ್ಕಮ್ ಅನ್ನೋದು ಇರೋದಿಲ್ಲ. ನಿಮ್ ಕೈಯಾಗ ಇರತ್ರಿ ಅದನ್ನ ಕೊಡೋದು ಬಿಡೋದು. ಸೊ ಅದಕ್ಕಾಗಿ ಅವ್ರಿಗೆ ಸ್ಯಾಲ್ರಿ ಅಂತೂ ಎಷ್ಟು ಸಿಗುತ್ತಾ 32,000 ಸ್ಟಾರ್ಟಿಂಗ್ ಸಿಗತ್ರಿ. ಪ್ರತಿ ವರ್ಷ ಇನ್ಕ್ರಿಮೆಂಟ್ ಆಗಿರ್ತದ. ನೀವು ಅವ್ರಿಗೆ ಕೊಟ್ಟು ಒಂದ್ ಸಲಿಗೆ ಹಚ್ಚಿದ್ರಪ್ಪ ಅಂದ್ರ ಅವ್ರು ಫಿಕ್ಸ್ ಇದನ್ನ ಮಾಡ್ತಾರ್ರಿ. ಇದು ಸ್ಯಾಲ್ರಿ ಅಂತೂ ಕೂಡ ಕ್ಲಿಯರ್ ಆಯ್ತು. ಸ್ನೇಹಿತರಲ್ಲಿ ಯಾವುದೇ ರೀತಿಯ ಹಣ ಕೊಟ್ಟು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಸರ್ಕಾರದ ಕೆಲಸ ಅವ್ರು ಮಾಡ್ಲೇಬೇಕು. ಯಾಕಂದ್ರೆ ಅದು ನಮ್ಮ ಹಕ್ಕು. ನಾವು ಆಲ್ರೆಡಿ PN ತುಂಬಿರ್ತೀವಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರ ಸಿಲೆಬಸ್ ಎಲ್ಲರೂ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು.